ಪದಾಧಿಕಾರಿಗಳಲ್ಲಿಯೂ ಅಧ್ಯಕ್ಷರಲ್ಲಿಯೂ ಈ ಪೂಜಾ ಅದ್ರ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲರ ಅಂತರಾತ್ಮದಲ್ಲಿರುವಂತಕ್ಕಂಥ ಪರಂಜ್ಯೋತಿ ಪರಮಾತ್ಮನಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಈಗ ಈ ಮಡಿಭಜನೆ ಕಾರ್ಯಕ್ರಮ ಚಲುವಾಗಿ 24 ವರ್ಷಗಳಾದವು. ಇನ್ನು ಮುಂದಿನ ಬರುವಂತಕ್ಕಂಥದ್ದು 25ನೇ ವರ್ಷ ಕಾರ್ಯಕ್ರಮ. ಅಂದ್ರೇನು ಬೆಳ್ಳಿ ಹಬ್ಬ 25ನೇ ವರ್ಷಕ್ಕೆ ಏನದ ಮಾಡ್ಬೇಕಂತೇಳಿ ಹಬ್ಬಗಳು ವಿಚಾರ ಮಾಡಿರ. ಹಂಗೆ ನೀವು ಎಲ್ಲರೂ ಈಗೇನು ಮಡಿಭಜನಕ್ಕೆ ಎಷ್ಟು ಜನ ಬಂದಿರಿ, ನಿಮ್ಮ ಊರನವ್ರಿಗೆ ಈಗ ಬರೀ ಲಾಸ್ಟ್ ದಿನ ಬರ್ಲಾಕತ್ತೀರಿ. ಶುರುವಿನ ದಿನ ಮುಂದಿನ ಸಾರಿ ಏನದ 3 ದಿನ ಯಾವಾಗ ಮಣಿ ಏರ್ತಾರೋ ಅವತ್ತಿನ ದಿನನೇ ಎಲ್ಲರೂ ಬರೋದು. ಮತ್ತೆ ನಿಮ್ಮಲ್ಲಿ ಇರುವಂತಕ್ಕಂಥ ನಿಮ್ಮ ಊರನ್ನ ಜನರಿಗೆ ಮತ್ತೆ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಕರ್ಕೊಂಬರ್ರಿ. ಹಿಂಗೆಲ್ಲ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಯಾರ. ಹಾಗೆ ನೀವು ಎಲ್ಲರೂ ಬಂದು ಈ ಕಾರ್ಯಕ್ರಮ ಮಾಡಿದ್ರಂದ್ರ ಮುಂದಿನ ಸಾರಿ ವಿಜೃಂಭಣವಾಗಿ ಶೋಭೆ ಬರ್ತದೆ. ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ಯಾರ. ಅದಕ್ಕಾಗಿ ನೀವು ಎಲ್ಲರೂ ಈಗ ಹೋಗಿ ಮುಂದಿನ ವರ್ಷ ಬರುತ್ತಾನೆ ಎಲ್ಲರಿಗೂ ನೀವು ಹೇಳ್ರಿ ಹಿಂಗಿಂಗದ ಇದು ಕೈಲಾಸ ಕ್ಷೇತ್ರ ಇದ್ದಂಗ ಹ್ಯಾಂಗ ಶಿವನ ಜಡಿಯಿಂದ ಗಂಗೆ ಹರಿದ ಭೂಮಿಗೆ ಬಂದ್ರು, ಹಂಗಿಲ್ಲೇನದ ಪರಮಾತ್ಮನ ಜಡಿಯಿಂದ ಗಂಗೆ ಹರಿದ ಈ ಭೂಮಿಗೆ ಬರ್ತಾರ. ಆ ಪವಿತ್ರ ಗಂಗೆಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರ ಎಲ್ಲಾ ನಾಶಗಳ ಕರ್ಮ ಪವಿತ್ರ. ಆ ಗಂಗಾ ಮಾತೆಯಲ್ಲಿ ಯಾರ್ಯಾರು ಸ್ನಾನ ಮಾಡಿರೋ ನಿಮ್ದೆಲ್ಲ ಕರ್ಮ ಕಳೆದು ಹೋಗ್ತೇವೆ. ಇಂಥ ಕ್ಷೇತ್ರದೊಳಗೆ ಇದು ಮಡಿಭಜನೆ ಇಟ್ಟರ. ಆಮೇಲೆ ಶಿವಪಾರ್ವತಿಯ ದರ್ಶನ ಇಲ್ಲೇ. ಹಿಂಗಾಗಿ ಇದು ಶಿವಪಾರ್ವತಿಯರ ಕಲ್ಯಾಣ ಮಂಟಪ. ಪರ್ವತರಾಜನ ಮಗಳು ಪಾರ್ವತಿ ತಪಸ್ಸು ಮಾಡಿದ ಜಾಗ ಇದು. ಆ ಪರಮಾತ್ಮನನ್ನು ಒಲಿಸ್ಕೊಂಡಳಕ್ಕೆ ಇಲ್ಲಿ ಕೂತು. ಹಂಗ ನೀವು ಇಲ್ಲೆಲ್ಲ ಬಂದ್ರಿ ಅಂದ್ರ ನಿಮ್ಮಲ್ಲಿ ಇರುವಂತಕ್ಕಂಥ ಕಷ್ಟ ನಷ್ಟಗಳು ದೂರ ಆಗ್ತವ. ಹೆಂಗಪ್ಪ ಅಂತಂದ್ರ ಬಾಳೆಯು ಗೊನೆ ಹೊಡೆದಿದ್ದೆ ಕೊನೆ, ಚೇಳು ಗರ್ಭಗಟ್ಟಿದ್ದೆ ಕೊನೆ. ಇಂಥ ಕ್ಷೇತ್ರಗಳಲ್ಲಿ ಬಂದು ನೀವು ಇಲ್ಲಿ ಸ್ನಾನ ಮಾಡಿ ಆ ನಾಮಸ್ಮರಣೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮದು ಇದೇ ಜನ್ಮ ಕೊನೆ. ಆ ಥರನಾಗೇನದ ಸೋಮನಾಥ ಪಾರ್ವತಿ ದೇವಿ ನಿಮಗೇನದ ಅಂತ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಓಂ ತತ್ಸತ್.